ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪನ್ನೀರ್ ಕುರ್ಮಾ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ತುಂಬ ಟೇಸ್ಟಿಯಾದಂತಹ ಪನ್ನೀರ್ ಕುರ್ಮಾ ರೆಸಿಪಿ, ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಕುರ್ಮಾ ರೆಸಿಪಿಯನ್ನು ಇವತ್ತು ನಾನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಸ್ಟೋವ್ ಮೇಲೆ ಒಂದು ಪಾನನ್ನು ಇಟ್ಟು ತವ ಬಿಸಿ ಆದಮೇಲೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ಎಣ್ಣೆ ಹಾಕಿ ಪನ್ನೀರನ್ನು ನೀಟಾಗಿ ತೊಳೆದಾದ್ಮೇಲೆ ಈ ರೀತಿ ತವದ ಮೇಲೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸರಿ ಈ ಥರ ಫ್ರೈ ಮಾಡಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ಫಸ್ಟು ಅದು ತವಾಗ ಹಿಡಿದಿರುತ್ತೆ, ಸ್ವಲ್ಪ ಚುಚ್ಕದ ಸಹಾಯದಿಂದ ಬಿಡಿಸ್ಕೊಂಡ್ರೆ ಎಣ್ಣೆ ಕಡೆ ಎಲ್ಲ ನಾವು ನೀಟಾಗಿ ಅದನ್ನು ಹೊಳ್ಳಾಡಿಸಿ ಫ್ರೈ ಮಾಡ್ಬೋದು ನೋಡಿ. ಈ ರೀತಿ ತವ ಹಿಡಿದಾಗ ಬಿಡಿಸ್ಕೊಂಡು ನಂತರ ನೀವು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲೆಲ್ಲಿ ಹರಡಿರುತ್ತೋ ಅಲ್ಲೆಲ್ಲ ನಾವು ಈ ಥರ ಅದನ್ನು ತಿರುಗಿಸ್ತಾ ಫ್ರೈ ಮಾಡ್ಕೋಬೋದು. ಎಡ್ಜಸ್ಸು ಸಹ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿದ್ದಾದಮೇಲೆ ನಾನಿಲ್ಲಿ ಒಂದು ಉಡ್ಡಿಗೆ ಇದನ್ನು ಕಟರಿಗೆ ತೆಗೆದು ಬೇಕಾದ ಆಕಾರಕ್ಕೆ ನೀವು ಕಟ್ ಮಾಡ್ಕೋಬೋದು. ಸ್ವಲ್ಪ ಆರಿದಾದಮೇಲೆ ನಿಮಗೆ ಯಾವ ಅಳತೆಗೆ ಪನ್ನೀರು ಹೋಳುಗಳು ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಈ ಶೇಪಲ್ಲಿ, ಈ ಆಕಾರದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ದೊಡ್ಡವರಿಂದ ಚಿಕ್ಕವ್ರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವ ಪನ್ನೀರ್ ರೆಸಿಪಿ. ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ನಾನು ಇದೆಲ್ಲ ಕಟ್ ಮಾಡಿದ್ದಾದಮೇಲೆ ಅದೇ ತವಕ್ಕೆ ನಾನು ಇಲ್ಲಿ ಈರುಳ್ಳಿ ಬಾಡಿಸ್ತಾ ಇದ್ದೀನಿ ನೋಡಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿನ ದೊಡ್ಡದಾಗಿ ದಪ್ಪಗೆ ಕಟ್ ಮಾಡಿಟ್ಟಿದ್ದೆ. ಇದನ್ನು ನಾನು ನೀಟಾಗಿ ಫ್ರೈ ಮಾಡ್ತೀನಿ. ಈ ರೀತಿ ಫ್ರೈ ಮಾಡಿ ನೀವು ಮಸಾಲ ರುಬ್ಬಿ ಹಾಕೋದ್ರಿಂದ ಗ್ರೇವಿ ತುಂಬ ಸಖತ್ತಾಗಿ ಬರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ನೀವು ಫ್ರೈ ಮಾಡ್ಕೊಳ್ಳಿ. ಇದು ಪೂರ್ತಿ ಕಂದು ಬಣ್ಣಕ್ಕೆ ಬರಬೇಕು, ಹಸಿ ವಾಸನೆ ತೆಗೆದು ಹೋಗಿ ಪೂರ್ತಿ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡಬೇಕು. ನಾನು ಗುಂಟೂರು ಮೆಣಸಿನ್ಕಾಯನ್ನು ಖಾರಕ್ಕೋಸ್ಕರ ಇಲ್ಲಿ 7ರಿಂದ 8 ಗುಂಟೂರು ಮೆಣಸಿನ್ಕಾಯನ್ನು ಫ್ರೈ ಮಾಡ್ತಿದ್ದೀನಿ. 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಹ ನಾನು ಹಾಕ್ತಿದ್ದೀನಿ. ಹಾಗೆ 2 ಇಂಚಿನಷ್ಟು ಹಸಿ ಶುಂಠಿಯನ್ನು ಸಹ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಬಾಡಿ ಕಂದು ಬಣ್ಣಕ್ಕೆ ಬಂದಾದಮೇಲೆ ನಾವು ಮಿಕ್ಕಿದ ಮಸಾಲನ ಹಾಕ್ಕೋಬೇಕಾಗುತ್ತೆ. ಇನ್ನೂ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿದೆ. ಈಗ ನಾನು 2 ಕಡ್ಡಿಯಷ್ಟು ಕರಿಬೇವನ್ನು ಸಹ ತರೆದು ಹಾಕ್ತಾ ಇದ್ದೀನಿ. ಹಾಗೆ ನಾನು ಒಂದು ಟೊಮೊಟೊನೂ ಸಹ ದಪ್ಪ ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದೀನಿ. ಒಂದು ಬಟ್ಟಲಿನಷ್ಟು ಚಿಕ್ಕದಾಗಿ ಕೊಬ್ಬರಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆ 7ರಿಂದ 8 ಗೋಡಂಬಿ, 7ರಿಂದ 8 ಬಾದಾಮಿನ ರಾತ್ರಿ ನೆನೆ ಇಟ್ಟಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು ಹಾಗೆ ದಾಲ್ಚಿನ್ನಿಯನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟಕ್ಕೆ ನೀವು ಅದನ್ನು ತಗೊಳ್ಳಿ. ನಾನು ಮಸಾಲೆ ಎಲ್ಲ ಆರಿದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ತಣ್ಣಗಾಗಬೇಕು. ನಂತರ ಗೋಡಂಬಿ, ಬಾದಾಮಿ ನೆನೆಸಿಟ್ಟಿದ್ನಲ್ಲ ಅದನ್ನು ಸಹ ನೀರು ಸಹ ಹಾಕಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಾಗೆ ನಾನು ಒಂದು 4-5 ಹಸಿಮೆಣಸಿಕಾಯನ್ನು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಸಿ ಇಟ್ಟಿದ್ದೆ, ಅದನ್ನು ಸಹ ಹಾಕ್ತಿದ್ದೀನಿ. ಇವಾಗ ನಾನು ಇವೆರಡು ಫ್ರೈ ಆದಮೇಲೆ ಪನ್ನೀರನ್ನು ಹಾಕ್ತಿದ್ದೀನಿ ನೋಡಿ. ಪನ್ನೀರನ್ನು ಸಹ ಇದರಲ್ಲಿ ನಾನು ಕರಿತಾ ಇದ್ದೀನಿ, ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಮತ್ತೊಂದು ಸಾರಿ ಇದು ಮಸಾಲೆ ಜೊತೆಗೆ ಇದು ಸಂಪೂರ್ಣ ಕೂಡ್ಕೋಬೇಕು, ಆ ರೀತಿ ನಾವು ಮತ್ತೊಂದು ಸಾರಿ ಫ್ರೈ ಮಾಡ್ಕೋಬೇಕು ನೋಡಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ನಾನು 200 ಗ್ರಾಮ್ ಪನ್ನೀರಿಂದ ಮಾಡ್ತಾ ಇದ್ದೀನಿ. ಜೀರಿಗೆ ಪೌಡ್ರು, ಕೊತ್ತಂಬರಿ ಪೌಡ್ರು ಹಾಗೆ ಗರಂ ಮಸಾಲ ಪೌಡ್ರನ್ನು ಸಹ ಬೆರೆಸಿ ನಾನು ಮತ್ತೊಂದು ಸಾರಿ ಇದನ್ನು ನೀಟಾಗಿ ಬಾಡಿಸ್ತಿದ್ದೀನಿ ನೋಡಿ. ಈ ರೀತಿ ಮಸಾಲೆಯಲ್ಲೇ ಇದು ಬಾಡಬೇಕು, ಪನ್ನೀರೆಲ್ಲ ಬಾಡಬೇಕು, ತುಂಬ ಟೇಸ್ಟಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಈಗ ಎಣ್ಣೆ ಬಿಟ್ಕೋತಾ ಬಂತು. ಈಗ ನಾನು ಒಂದು ಟೊಮೊಟೊನ ಈ ರೀತಿ ನುಣ್ಣಗೆ ರುಬ್ಬಿಟ್ಟಿದ್ದೆ, ಆ ಪ್ಯೂರಿಯನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ರುಬ್ಬಿದಂತಹ ಮಸಾಲನ ಹಾಕ್ತಾ ಇದ್ದೀನಿ ನೋಡಿ. ರುಬ್ಬಿದಂಥ ಮಸಾಲ ಹಾಕಿದ್ದಾದಮೇಲೆ ಮತ್ತೊಂದು ಸಾರಿ ಅದು ಎಣ್ಣೆ ಜೊತೆಗೆಲ್ಲ ಬೆರೆತು ಮತ್ತೆ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ನೀವು ವೇಟ್ ಮಾಡಿ. ಈಗ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಒಂದು ನಿಂಬೆ ಹಣ್ಣನ್ನು ಸಹ ಇದಕ್ಕೆ
ಹಾಕ್ತಾ ಇದ್ದೀನಿ ನೋಡಿ. ನಿಂಬೆ ಹುಳಿನೂ ಸಹ ಬೆರೆಸ್ಕೊಳ್ಳಿ, ಸ್ವಲ್ಪ ಅರಿಶಿನನೂ ಹಾಕ್ಕೊಳ್ಳಿ, ಹಾಗೆ ಕಸೂರಿ ಮೇಥಿಯನ್ನು ಹಾಕಿ ನಿಮಗೆ ಬೇಕಾದ ಆ ತಿಕ್ನೆಸ್ಸಿಗೆ ನೀವು ಗ್ರೇವಿಯನ್ನು ರೆಡಿ ಮಾಡಿಕೊಂಡು ಮೇಲೆ ಕಸೂರಿ ಮೇಥಿ ಹಾಕಿ ಒಂದು 7ರಿಂದ 8 ನಿಮಿಷ ಸಣ್ಣ ಉರಿಯಲ್ಲಿ ನೀವು ಇದನ್ನು ಕುದಿಸ್ಕೊಂಡ್ರೆ ನಿಮಗೆ ಗ್ರೇವಿ ರೆಡಿಯಾದ ಹಾಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.